ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣದ ತನಿಖೆ ಚುರುಕನ್ನು ಪಡ್ಕೊಂಡಿದೆ. ಈಗಾಗಲೇ ಅನಾಮಿಕ ಹೇಳಿರುವಂತಹ ಎಲ್ಲಾ ಸ್ಪಾಟ್ಗಳಲ್ಲಿ ಕಳೇಬರಕ್ಕಾಗಿ ಶೋಧ ನಡೆಸಲಾಗಿದೆ. ಸ್ಪಾಟ್ ನಂಬರ್ 13 ಬಾಕಿ ಉಳಿದಿದ್ದು ಅಲ್ಲಿ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಶವ ಶೋಧಕ್ಕೆ ಎಸ್ಐಟಿ ಚಿಂತನೆ ನಡೆಸಿದೆ. ಕಲ್ಲೇರಿಯಲ್ಲಿ ಬಾಲಕಿಯ ಶವ ಹೂತಿಟ್ಟಿದ್ದೆ ಅಂತ ಅನಾಮಿಕ ಹೇಳಿದ್ದ. ಅದರಂತೆ ಸ್ಪಾಟ್ 15 ಅಂತ ಗುರುತಿಸಿ ಕಲ್ಲೇರಿಯ ಗೋಂಕ್ರಥಾರ್ ಅರಣ್ಯ ಭಾಗದಲ್ಲಿ ಉತ್ಖನನ ಮಾಡಲಾಯಿತು. ಮೊದಲು ತೋರಿಸಿದ ಜಾಗ ಉತ್ಖನನ ಮಾಡಿದಾಗ ಕಳೇಬರ ಸಿಕ್ಕಿಲ್ಲ. ಅನಾಮಿಕ ತೋರಿಸಿದ ಎಲ್ಲಾ ಕಡೆ ಉತ್ಖನನ ಮಾಡಿದ್ರೂ ಕಳೇಬರ ಸಿಗದ ಕಾರಣ ಎಸ್ಐಟಿ ಬರಿಗೈಯಲ್ಲಿ ವಾಪಸ್ಸಾಗಿದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪದ ಅಡಿಯಲ್ಲಿ ತನಿಖೆಗೆ ಎಸ್ಐಟಿ ರಚನೆ ಬಳಿಕ ರಾಜ್ಯ ಸರ್ಕಾರ ಎಸ್ಐಟಿ ತನಿಖಾ ತಂಡವನ್ನು ಪೊಲೀಸ್ ಠಾಣೆ ಅಂತ ಘೋಷಣೆ ಮಾಡಿದೆ. ವಿಶೇಷ ತನಿಖಾ ತಂಡಕ್ಕೆ ಬಿಎನ್ಎಸ್ಎಸ್ ಕಾಯ್ದೆ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವ ಅಧಿಕಾರವನ್ನು ಕೊಡಲಾಗಿದೆ. ಎಸ್ಐಟಿ ಟೀಮ್ಗೆ ಪೊಲೀಸ್ ಠಾಣೆ ಮಾನ್ಯತೆಯನ್ನು ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಅಧಿಕಾರವನ್ನು ಆಯೋಜಿಸಿ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಕರಾವಳಿ ಜಿಲ್ಲೆಗಳನ್ನು ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಿಗೂ ಹವಾಮಾನ ಇಲಾಖೆ ಮಳೆಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದ್ದು ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಕಲಬುರಗಿ, ವಿಜಯನಗರ, ಯಾದಗಿರಿ, ಬೀದರ್, ಗದಗ, ಕೊಪ್ಪಳ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ ಇದೆ. ಬೆಳಗಾವಿಯ ಸವದತ್ತಿ ಯಲ್ಲಮ್ಮನ ದೇವಾಲಯಕ್ಕೆ ಮಳೆ ನೀರು ನುಗ್ಗಿದೆ. ಎಣ್ಣೆ ಹೊನ್ನ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಹರಿಯೋ ನೀರಿನ ರಭಸಕ್ಕೆ ವ್ಯಕ್ತಿಯೊಬ್ಬರು ನೀರಲ್ಲಿ ಸಿಕ್ಕಾಕೊಂಡಿದ್ದರು. ಆದರೆ ಹೆಂಗೋ ಬಚಾವಾಗಿದ್ದಾರೆ. ದೇಗುಲಕ್ಕೆ ಜಲ ದಿಗ್ಬಂಧನ ಹಾಕಿದಂತಾಗಿದೆ. ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೊಪ್ಪಳದ ಹಿರೇಹಳ್ಳ ಡ್ಯಾಂನಿಂದ 3 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನ ಹೊರಬಿಡಲಾಗ್ತಾ ಇದೆ. ಇನ್ನೊಂದು ಕಡೆ ಭಾರೀ ಮಳೆಗೆ ಹಿರೇಹಳ್ಳದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಮುದ್ಲಾಪುರ ಬಳಿ ಇರುವಂತಹ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಲಾಗಿದ್ದು ಜಮೀನುಗಳಿಗೆ ನೀರು ನುಗ್ಗುವಂತ ಆತಂಕ ಎದುರಾಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಬೆಂಗಳೂರಿನಿಂದ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ತೆರಳಲಿರುವಂತಹ ಸಿಎಂ ತವರು ಜಿಲ್ಲೆಯಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಕಾಂಗ್ರೆಸ್ ಕಚೇರಿ ನವೀಕರಣಕ್ಕೆ ಸಿಎಂ, ಡಿಸಿಎಂ ಪೂಜೆ ಸಲ್ಲಿಸಿ ಬಳಿಕ ವರುಣಾ ವ್ಯಾಪ್ತಿಯ 16 ಗ್ರಾಮಗಳಿಗೆ ಭೇಟಿಯನ್ನ ಕೊಡಲಿದ್ದಾರೆ. 16 ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಲಿದ್ದು ಅಗ್ರಹಾರದಲ್ಲಿ ಕೆಆರ್ ಬ್ಯಾಂಕ್ಗೆ ಸಿಎಂ ಭೇಟಿ ಕೊಟ್ಟು ಬೆಂಗಳೂರಿಗೆ ವಾಪಸ್ಸಾಗ್ತಾರೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ 10:30ಕ್ಕೆ ಎಚ್ಎಎಲ್ ವಿಮಾನ ನಿಲ್ದಾಣ ತಲುಪುವಂತ ಪ್ರಧಾನಿ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಎಚ್ಕ್ಯೂಟಿಸಿ ಹೆಲಿಪ್ಯಾಡ್ಗೆ ಬರ್ತಾರೆ. ಅಲ್ಲಿಂದ ರಸ್ತೆ ಮೂಲಕ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಬರಲಿರುವಂತಹ ಮೋದಿ 3 ವಂದೇ ಭಾರತ್ ರೈಲಿಗೆ ಚಾಲನೆಯನ್ನ ಕೊಡಲಿದ್ದಾರೆ. ಆ ಬಳಿಕ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಆಗಮಿಸುವಂತ ಪ್ರಧಾನಿ ಮೋದಿ ಹಳದಿ ಮಾರ್ಗಕ್ಕೆ ಚಾಲನೆ ನೀಡಿ ಮೆಟ್ರೋದಲ್ಲಿ ಎಲೆಕ್ಟ್ರಾನಿಕ್ ಸಿಟಿವರೆಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಮೆಟ್ರೋ 3ನೇ ಹಂತಕ್ಕೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವು ಮಾಡಲಾಗಿದೆ. ಮೊನ್ನೆ ರಾತ್ರಿಯೇ ವಿಷ್ಣು ಸಮಾಧಿಯನ್ನ ತೆರವು ಮಾಡಲಾಗಿದೆ. ಕೋರ್ಟ್ನಿಂದ ಅನುಮತಿ ಪಡೆದು ಬಾಲಕೃಷ್ಣ ಮಕ್ಕಳು ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸಮಾಧಿಯನ್ನ ತೆಗೆಸಿದ್ದಾರೆ. ಸಮಾಧಿ ತೆರವು ಹಿನ್ನೆಲೆಯಲ್ಲಿ ಅಭಿಮಾನ್ ಸ್ಟುಡಿಯೋ ಬಳಿಯಲ್ಲಿ ನೂರಾರು ವಿಷ್ಣು ಅಭಿಮಾನಿಗಳು ಜಮಾಯಿಸಿದ್ರು. ನಮ್ಮಿಂದ ವಿಷ್ಣು ಸಮಾಧಿ ಉಳಿಸಿಕೊಳ್ಳೋಕೆ ಆಗಿಲ್ಲ ಅಂತೇಳಿ ನಿರ್ದೇಶಕ ರವಿ ಶ್ರೀವತ್ಸ ಕಣ್ಣೀರನ್ನ ಹಾಕಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನದ ವಿರುದ್ಧ ಬೆಂಗಳೂರಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನ ಮಾಡಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಪ್ರತಿಭಟನೆ ಬಳಿಕ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ನಾಯಕರು ದೂರು ಕೊಡಲಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಚುನಾವಣಾ ಆಯೋಗ ಅಫಿಡವಿಟ್ ಕೇಳಿದಂತ ಹಿನ್ನೆಲೆಯಲ್ಲಿ ದೂರು ನೀಡೋದಕ್ಕೆ ಕಾಂಗ್ರೆಸ್ ನಾಯಕರು ಹಿಂದೇಟನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿನ ಮತಗಳ್ಳತನದ ಬಗ್ಗೆ ತನಿಖೆ ಮಾಡಿಸಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಮತಗಳ್ಳತನದ ಮಾಹಿತಿ ಮರೆಮಾಚೋಕಾಗಲ್ಲ. ಕರ್ನಾಟಕದ ಸಾಕಷ್ಟು ಕಡೆ ಮತಗಳ್ಳತನವಾಗಿದೆ. ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನದ ಬಗ್ಗೆ ಆರೋಪ ಇದೆ ಅಂತ ಸಾಕ್ಷಿಗಳನ್ನು ರಾಹುಲ್ ರಿಲೀಸ್ ಮಾಡಿದರು. ಕಾಂಗ್ರೆಸ್ ಆರೋಪದ ಬಗ್ಗೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ಮೇಲೆ ಆಪಾದನೆ ಮಾಡಿದ್ದಾರೆ. ಎಸ್ಎಂ ಕೃಷ್ಣ ರಾಹುಲ್ ಗಾಂಧಿ ಬಗ್ಗೆ ಒಂದು ಮಾತು ಹೇಳಿದ್ರು, ಮೈಂಡ್ಫುಲ್ ಮೆಚುರಿಟಿ ಇಲ್ಲ ಅಂತ ಹೇಳಿದ್ರು. ಅದನ್ನ ಮತ್ತೊಮ್ಮೆ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿ ವ್ಯಂಗ್ಯ ಮಾಡಿದ್ದಾರೆ.
ಅಪ್ರಾಪ್ತ ಬಾಲಕಿಯನ್ನ ಮದುವೆಯಾಗಿ 6 ತಿಂಗಳಿಗೆ ಕೊಂದಿರುವಂತಹ ಘಟನೆ ವಿಜಯನಗರದ ಹೊಸಪೇಟೆ ಪಟ್ಟಣದಲ್ಲಿ ನಡೆದಿದೆ. 24 ವರ್ಷದ ಮಂಜುನಾಥ್ ಅಲಿಯಾಸ್ ಡಾಲಿ ಅಪ್ರಾಪ್ತೆಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಅಲ್ಲದೆ ಕಳ್ಳತನ ಆರೋಪದಡಿಯಲ್ಲಿ ಜೈಲು ಸೇರಿದ. ಆದರೆ ಕಳೆದ 15 ದಿನದಿಂದ ವಾರೆಂಟ್ ಮೇಲೆ ಹೊರಬಂದಿದ್ದ. ಈ ವೇಳೆ ಇಬ್ಬರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ, ಹೆಂಡತಿಯನ್ನ ಕೊಂದು ಹಾಕಿದ್ದಾನೆ. ಇಬ್ರು ಗೆಳೆಯರಿಗೆ ಪಾರ್ಟಿ ಕೊಟ್ಟು ಶವ ಹೂತಾಕಿದ್ದಾರೆ. ಆದರೆ ಅದರಲ್ಲೊಬ್ಬನಿಗೆ ಪಾಪಪ್ರಜ್ಞೆ ಕಾಡಿದ್ರಿಂದ ಈ ವಿಷಯವನ್ನ ಬಾಯ್ಬಿಟ್ಟಿದ್ದಾನೆ. ಕಲಬುರಗಿಯಲ್ಲಿ ಪರೀಕ್ಷೆ ಬರೆಯೋಕೆ ಹೋಗಿದ್ದ ಜೈನ ಯುವತಿ ನಾಪತ್ತೆ ಆಗಿದ್ದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜೈನ ಯುವತಿ ಹೆತ್ತವರ ಅನುಮಾನದಂತೆ ಅದೇ ಗ್ರಾಮದ ಮುಸ್ಲಿಂ ಯುವಕನ ಜೊತೆಗೆ ಹೋಗಿದ್ದಾಳೆ. ಹಿಂದೂ ಸಂಘಟನೆಗಳು ಲವ್ ಜಿಹಾದ್ ಆರೋಪದ ಬೆನ್ನಲ್ಲೇ ಜೈನ ಯುವತಿ ಮತ್ತು ಮುಸ್ಲಿಂ ಯುವಕ ಮಾತನಾಡಿ ವಿಡಿಯೋವನ್ನು ರವಾನಿಸಿದ್ದಾರೆ. ನಾವಿಬ್ರು ಮನೆಯಿಂದ ಹೊರಬಂದು ಮದುವೆಯಾಗಿದ್ದೀವಿ ಅಂತ ಹೇಳಿದ್ದಾರೆ. ರಾತ್ರಿ ಹೊತ್ತು ಲಾರಿಗಳಲ್ಲಿ ಡೀಸೆಲ್ ಕಳ್ಳತನ ಮಾಡ್ತಾ ಇದ್ದ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಅನ್ನ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸರು ಬಂಧಿಸಿದ್ದಾರೆ. ಕಾರಹಳ್ಳಿ ಗ್ರಾಮದ ಮಿಥುನ್ ಗೌಡ ನಮ್ಮ ಲಾರಿಗಳಲ್ಲಿ 800 ಲೀಟರ್ ಡೀಸೆಲ್ ಕಳ್ಳತನ ಆಗಿದೆ ಅಂತ ದೂರನ್ನು ಕೊಟ್ಟಿದ್ರು. ದೂರಿನ ಮೇರೆಗೆ ತನಿಖೆ ನಡೆಸಿ ಡೀಸೆಲ್ ಕಳ್ಳರಾದ ದಿಲ್ಬರ್, ಬಹರುಲ್ ಇಸ್ಲಾಂ, ಶಹನವಾಜ್ ಅನ್ನೋರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೈಸೂರಿನ ಎಚ್ಡಿ ಕೋಟೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಕೋಟೆಯ ಹೌಸಿಂಗ್ ಬೋರ್ಡ್, ಕೆಂಪಮ್ಮ ಬಡಾವಣೆ, ರಂಗಯ್ಯಂಗಾರ್ ಬಡಾವಣೆ, ಹನುಮಂತನಗರದ ರಸ್ತೆಗಳ ದುಸ್ಥಿತಿ ಕೇಳೋರೆ ಇಲ್ಲದಂತಾಗಿದೆ. ಮಳೆ ಬಂದ್ರೆ ರಸ್ತೆಗಳೆಲ್ಲ ಕೆಸರು ಗದ್ದೆ ತರ ಆಗ್ಬಿಡುತ್ತೆ. ಜನ ನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಬೀದರ್ನ ಭಾಲ್ಕಿ ತಾಲೂಕಿನ ಖಟಕಂಚಿಕೋಡಿ ಗ್ರಾಮದ ರೈತರ ಸಮಸ್ಯೆಗೆ ಮುಕ್ತಿ ಅನ್ನೋದೇ ಸಿಗ್ತಾ ಇಲ್ಲ. ಹಳ್ಳದಲ್ಲಿ ಹರಿದಿರುವಂತಹ ಮೊಳಕಾಲುವರೆಗಿನ ನೀರಲ್ಲೇ ರೈತರು ಜಮೀನುಗಳಿಗೆ ಹೋಗಬೇಕಾದಂತ ದುಸ್ಥಿತಿ ಎದುರಾಗಿದೆ. ಅದೆಷ್ಟೇ ನೀರಿದ್ರೂ ಜೀವ ಭಯದಲ್ಲೇ ರೈತರು ಪ್ರತಿದಿನ ಜಮೀನುಗಳಿಗೆ ಹೋಗಿ ಬರ್ತಾ ಇದ್ದಾರೆ. ಹಲವು ವರ್ಷಗಳಿಂದ ರಸ್ತೆ ನಿರ್ಮಾಣಕ್ಕೆ ರೈತರು ಶಾಸಕರು, ಸಂಸದರಿಗೆ ಮನವಿ ಸಲ್ಲಿಸಿದ್ರು, ಪ್ರಯೋಜನ ಆಗಿಲ್ಲ. ಹೀಗಾಗಿ ರಸ್ತೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ನ್ಯೂಸ್ 18 ಮೂಲಕ ರೈತರು ಆಗ್ರಹ ಮಾಡಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ತಮಿಳುನಾಡು ಗಡಿಗೆ ಹೊಂದಿಕೊಂಡಿರುವಂತಹ ದೇವರಗುಟ್ಟಹಳ್ಳಿ ಶಾಲೆ ಸ್ಥಿತಿ ಅಧೋಗತಿಗೆ ತಲುಪಿದೆ. ಶಾಲೆಯಲ್ಲಿ 35 ಮಕ್ಕಳಿದ್ರೂ ಒಂದೇ ಕೊಠಡಿಯಲ್ಲಿ ಪಾಠ ಕೇಳುವಂತಾಗಿದೆ. 1ರಿಂದ 3ನೇ ತರಗತಿ ಮಕ್ಕಳು ಒಂದೇ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ 4 ಮತ್ತು 5ನೇ ತರಗತಿಯ ಮಕ್ಕಳು ದೇಗುಲದ ಆವರಣದಲ್ಲಿ ಪಾಠ ಕೇಳುವಂತಾಗಿದೆ. ಒಂದ್ ವೇಳೆ ಮಳೆ ಬಂದ್ರೆ, ದೇವಸ್ಥಾನದಲ್ಲಿ ಪೂಜೆ ಆದ್ರೆ ಅವತ್ತು ಮಕ್ಕಳಿಗೆ ಪಾಠ ಪ್ರವಚನ ಬಂದ್ ಆಗುತ್ತೆ. ಹುಬ್ಬಳ್ಳಿಯ ಬೆಂಗೇರಿಯಲ್ಲಿರುವಂತಹ ದೇಶದ ಏಕೈಕ ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರ ಮುಚ್ಚುವಂತಹ ಸ್ಥಿತಿಗೆ ಬಂದಿದೆ. ಖಾದಿ ರಾಷ್ಟ್ರಧ್ವಜದ ಬೇಡಿಕೆ ತೀವ್ರ ಕುಸಿತವಾಗಿದೆ. ಇದರಿಂದ ರಾಶಿ ರಾಷ್ಟ್ರಧ್ವಜಗಳು ಧೂಳು ಹಿಡಿತಾ ಇದೆ. ಕೂಡಲೇ ಧ್ವಜ ಸಂಹಿತೆ ತಿದ್ದುಪಡಿ ವಾಪಸ್ ಪಡೆಯಲು ಖಾದಿ ಗ್ರಾಮೋದ್ಯೋಗ ಕಾರ್ಯದರ್ಶಿ ಶಿವಾನಂದ ಮಠಪತಿ ಆಗ್ರಹವನ್ನು ಮಾಡಿದ್ದಾರೆ. ಪ್ರಧಾನಿ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮ ಆರಂಭ ಮಾಡಿದ ದಿನದಿಂದ ಆಕಾಶವಾಣಿಗೆ 34.13 ಕೋಟಿ ರೂಪಾಯಿ ಆದಾಯ ಬಂದಿದೆ ಅಂತೆ. ಈ ಬಗ್ಗೆ ರಾಜ್ಯಸಭೆಯಲ್ಲಿ ಮಾಹಿತಿ ನೀಡಿರುವಂತಹ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಎಲ್ ಮುರುಗನ್ ವಿವಿಧ ಪ್ಲಾಟ್ಫಾರ್ಮ್ಗಳಿಂದ ಹೆಚ್ಚಿನ ಆದಾಯ ಹರಿದು ಬಂದಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಹಾರದ ಸೀತಾಮರ್ಹಿಯಲ್ಲಿ ಸೀತಾಮಂದಿರ ನಿರ್ಮಾಣಕ್ಕೆ ಅಡಿಗಲನ್ನು ಹಾಕಿದ್ದಾರೆ. 12 ಪುಣ್ಯ ನದಿಗಳ ನೀರಿನ ಪ್ರೋಕ್ಷಣೆಯೊಂದಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ. 67 ಎಕರೆ ಪ್ರದೇಶದಲ್ಲಿ 883 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಬಿಹಾರದ ಸೀತಾಮರ್ಹಿ ಸೀತಾದೇವಿಯ ಜನ್ಮಸ್ಥಳ ಅನ್ನೋದು ನಂಬಿಕೆ. 2025ರ ಆದಾಯ ತೆರಿಗೆ ಮಸೂದೆಯನ್ನ ಸರ್ಕಾರ ಹಿಂಪಡೆದುಕೊಂಡಿದೆ. ಫೆಬ್ರವರಿ 13ರಂದು ಈ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗಿತ್ತು. ಬೈಜಯಂತ್ ಪಾಂಡಾ ನೇತೃತ್ವದ ಸಮಿತಿ ಮಾಡಿದ ಕೆಲ ಶಿಫಾರಸುಗಳ ಪ್ರಕಾರ ಮಸೂದೆಯಲ್ಲಿ ಪರಿಷ್ಕರಣೆಯನ್ನ ಮಾಡಲಾಗಿದೆ. ಈ ಪರಿಷ್ಕೃತ ಮಸೂದೆಯನ್ನ ಆಗಸ್ಟ್ 11ರಂದು ಲೋಕಸಭೆಯಲ್ಲಿ ಮರು ಮಂಡನೆ ಮಾಡಲಾಗುತ್ತೆ. ಕಿಸಕ್ ಬ್ಯೂಟಿ ಶ್ರೀಲೀಲಾ ಬಾಲಿವುಡ್ನಲ್ಲಿ ನೆಲೆ ನಿಲ್ಲುವ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಒಟ್ಟೊಟ್ಟಿಗೆ ಬಾಲಿವುಡ್ನಲ್ಲಿ 3 ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಹೀಗಿರುವಾಗಲೇ ಸೌತ್ನಲ್ಲೂ ಕನ್ನಡದ ಹುಡುಗಿಗೆ ಸಖತ್ ಡಿಮ್ಯಾಂಡ್ ಇದ್ದು, ತಮಿಳಿನ ಸೂಪರ್ ಸ್ಟಾರ್ ಅಜಿತ್ ಮುಂದಿನ ಚಿತ್ರಕ್ಕೆ ಶ್ರೀಲೀಲಾ ನಾಯಕಿಯಾಗುವುದು ಫಿಕ್ಸ್ ಆಗಿದೆ.